ವಿರಾಮದ ಬಳಿಕ ಮತ್ತೆ ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಅಯ್ಯಪ್ಪೋ ಹರಿಹರನ ಅಂಶನೇ ಇರುಗೆ ಇರೆ ಇರು ಇಷ್ಟದ ರಾಜಕುಮಾರೇ ಇರು ಇರೆ ಇರು ಹರಿಹರನ ಅಂಶನೇ ಇರುಗೆ ಇರೆ ಇರು ಇಷ್ಟದ ರಾಜಕುಮಾರೇ ಇರು ಇರೆ ಇರು மணிகண்ட மணிகண்ட பாருண்டு லோகொடு புதாரு அரமனை தப்பாலே நஞ்சி குஞ்சியோலே நேப கொஞ்சி பஞ்சி பேனே காடுகிற போயரே. காத்து குல்தி சபரிகு மோட்ச கொரியரே மலட்டு காத்து குல்தி சபரிகு மோட்ச கொரியரே மலட்டு யுத்த மல்தி வாவரகு ಕ್ಷಮೆ ಕೊರ್ದು ಕಾತರು ಶಬರಿನ ಪುದರಾಂಡು ಮಲೆಕು ಶಬರಿಮಲೆ ಪುಣ್ಯದ ಮಲೆನೇ ಈ ಕ್ಷೇತ್ರ ಬಲೆ ತೂಲೆ ಶಬರಿನ ಪುದರಾಂಡು ಮಲೆಕು ಶಬರಿಮಲೆ. ಕೇವಲ ದೇವತಾ ಕಾರ್ಯಕ್ರಮಗಳಿಗೆ ಮಾತ್ರ ಮಹತ್ವವನ್ನು ನೀಡದೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಇಲ್ಲಿನ ಸಮಿತಿಯು ಮಾಡಿಕೊಂಡು ಬರುತ್ತಿದೆ. ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ರಕ್ತದಾನ ಶಿಬಿರ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಸೇರಿದಂತೆ ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡಿಕೊಂಡು ಬರುವುದರ ಜೊತೆಗೆ ಸಮಾಜಮುಖಿಯಾಗಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇಲ್ಲಿ ಜಾಗದ ಸಮಸ್ಯೆ ಇಂದಿಗೂ ಕಾಡ್ತಾ ಇದ್ದು ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಲು ತೊಡಕುಂಟಾಗುತ್ತದೆ ಎಂಬುದು ಸಮಿತಿಯವರ ಅಳಲಾಗಿದೆ. ದಿಂಜ ಶ್ರಮ ಪಡೆಯಿನಾರು ನೇಕೆ ಓಡೋದು ದಿಂಜ ಕೆಲಸ ಮಾಡಿನಾರು KR ಪ್ರಭಾಕರನ್ ದಿವಂಗತ KR ಪ್ರಭಾಕರನ್ ಆರು ಈ ಮಂದಿರ ಆನಾಗ ಸಾಧಾರಣ ಇಂಕೊಂಜಿ 72ನೇ ಇಸ್ವೀಡು 72 74ನೇ ಇಸ್ವೀಡು ಮುಪ್ಪೊಂಜಿ ಮಂಟಪದ ಇದಿತ್ತ ಇದು ಪೂಜೆ ಅಂತ ನೇತ ಪಿರೋಡೆ ಒಂಜಿ ಅಂಗಡಿದೇಟು ಆ ಟೈಮುಡು ಅಲ್ಪ ಇಂಕ್ಲೆ ಒಂಜಿ ಮಂದಿರ ಅವಡೊಂದು ಆ ಗುರುಸ್ವಾಮಿಗೆ ಒಂಜಿ ಆಸೆ ಇತ್ತು. ಅವಾಗ ಈ ಇಂದುವೆ ಮುಲ್ಪ ಮಾತ ಕಾಡು ಮತ್ತು ಈ ಜಾಗೆ ಅಪ್ಪ ನೇಟ್ ಒಂಜಿ 10 ಸೆನ್ಸ್ ಜಾಗೆಗೆ ಅಂದು ಆ ಜಾಗದ ಈ ಓನರ್ ಕಾಸರೋಡು ಇರ್ತಾರೆ ಕಲ್ಲಿಗೆ ಮಾವಳ ಬಂಡರಿ ಇದು ಅಪ್ಪ ಅಂಚೆ ಅಡೇ ಪೋಂಡು ಶಬರಿಮಲೆಗೆ ಒಂಜಿ ಜಾಗೆ ರೋಡ್ ಎಂಕ್ಲಿ 10 ಸೆನ್ಸ್ ಎಂಕ್ಲಿ ಮಂದಿರ ಮನ್ ಪೋಂದು ಆ ಟೈಮುಡು ಮಂದಿರ ಮನ್ ಬೇರೆ ಕಾಸರೋಡು ಪೋನಾಗ ಆರು ಬಂಡಿರೋ ಎನ್ನ ಕೋಟೆಗಾರ ಗುತ್ತ ಎನ್ನ ಬುಡಿದಿನ ಜಾಗೆ ಎಂಕ ದಾಲ್ ಸಂಬಂಧ ಜೀಂದು ಅಪ್ಪ ಪಿರಬತ್ತಿ ಇಂಚೆನೇ ಪೂಜೆ ಒಂದು ಪುನಾಗ ಈ NR ಉಬ್ಬಾಯರ್ ಬಂದು ಒಂಜಿ ಇಂಡಿಯನ್ ಎಕ್ಸ್ಪ್ರೆಸ್ ಕರೆಸ್ಪಾಂಡೆಂಟ್ ಇರ್ತಾರೆ ಆರಲ್ಲಿ ಪೂಜೆ ಹೊತ್ತಿರ್ತಾರೆ ಅದಕ್ಕೆ ಈ ಜಾಗೆ ಕೇಂದ್ರ ಪೋದ ಗೊತ್ತಿತ್ತು ಅಪ್ಪ ಜಾಗತಿಗೆ ನಾ ಕೇಳಿರು ಜಾಗತಿಗೆ ಅಪ್ಪ ಯಾನ್ ಕೊರ್ಪೆ ಬಂದಿರು ಜಾಗೆ 74ನೇ ಇಸ್ವೀಡು ಜಾಗೆ ಕೇಂದ್ರ ಅಪ್ಕೊಂಡಿದ್ರೆ ಕೊರ್ಲೆ ಅಪ್ಪ ಆರು ಒಂಜಿ ಮುಲ್ಪ ಒಂಜಿ ಖಾಲಿ ಒಂಜಿ ಈತ ಜಾಗೆ ಒಂಜಿ ಮಾರ್ಕ್ ಬಂತು ಕೊರಿಯರು ಮಾರ್ಕ್ ಬಂತು ಕೊಡ್ದು ಅಪ್ಪಗನೇ ಕೆಲಸ ಬತ್ತಿಂಗ್ಲಿ 74ನೇ ಇಸ್ವೀಡು ಅವು ಸಾಧಾರಣ ಬೊಕ್ಕದ ವರ್ಷ ಗಣಗ 75ನೇ ಇಸ್ವೀಡು ನವಂಬರ್ ಗಣಗ ಕೆಲಸ ಉಂಡು ಅವೇ ತಂತಿರ್ದಾರ ಮುಲ್ಪದ ಉಚ್ಚಿಲತಾಯಿ ತಂತಿದಾರ ಹೋದ ಅರಡ ಬಂಡದು ಅಪ್ಪ ಈ ಮಂದಿರ ಸ್ಟಾರ್ಟ್ ಮಾಡಿದಾಗ ಈ ಫೋಟೋ ಇತ್ತು ಮುಲ್ಪ ಒಂಜಿ ಫೋಟೋ ಅಯ್ಯೋ ಫೋಟೋದ ಇದು ಸ್ಥಾಪನೆ ಅಂತ ಅಪ್ಪ ಖಾಲಿ ಒಂದು ಇತೇ ಜಾಗ ಇತ್ತೀನಿ ಅವೇ ಟೈಮ್ ಅವೇ ಟೈಮುಡು ಎಂಕ್ಲ ಆ ಗುರುಸ್ವಾಮಿ ಒಕ್ಕ ಮುಲ್ಪ ಊರ್ದಕ್ಲು ಮಾತ ವಾ ಜಾತಿ ಭೇದ ಜನ ಮಾತೆಲ್ಲ ಸಹಾಯ ಮಂತೀರಿ ಮಂದಿರ ಅನಾಗ 2000 ಮುಟ್ಟ ಅಯ್ಯವ ಸೇವಾ ಸಮಿತಿ 2000 ಇಸ್ವಿಟ್ಟು ಅವು ಟೆಸ್ಟೇ ಅನಾಗ ಈ ಅಪ್ಪಗ ಈ ಜಾಗೆ ಒಂದು ಎಂಕ್ಲೆಗೆ ದೆಸ ನೋಡೋಣ ಈ ಜಾಗೆಗೆ ಬೇತ ಗಿರಾಕಿ ಬರ್ತನು ಮುಲ್ಪ ಒಂದು 25 ಜಾಗೆಗೆ ಅಪ್ಪಗ ಉಭಯರು ಬಂದಿರು ಜಾಗೆ ಮಾರುವೆ ನಿಕ್ಲಿ ದೇಸಲೇಂದು ಆ ಟೈಮುಡು 22 ಸೆನ್ಸ್ ಜಾಗೆ 15 ಕರೆಯಾಗಿತ್ತು ಅವು ಆ ಕಾಸು ಮಾತ್ರ ಅಂತ ಕೊಡ್ದು ಇನ್ನು ಮುಗಿತದೆ ಎಂಕ್ಲು 20 ಸೆನ್ಸ್ ಈ ಜಾಗೆ ಒಂದು ಮಾತ್ರ ಜಾಗೆ ಎಂಕ್ಲನೇ 25 ಸೆನ್ಸ್ ಜಾಗ ಉಂಡಕ್ಕಿತ್ತೆ ಎಂಕ್ಲೆ ಸುಮಾರು ಇತ್ತ ಜಾಗೆ ಎಂಕ್ಲೆ ಕಂಡಾವಟ್ಟೆ ಒಂದು ತೊಂದರೆ ಒಂದು ಜಾಗೆಗೆ ಎಂಕ್ಲೆ ಒಂಜಿ ಒವು ಮನ್ಪುನಲ್ಲ ಜಾಗೆ ಎಂಕ್ಲ ಈ ಗೋಡಮು ಈ 25 ಸೆನ್ಸ್ ಜಾಗೆ ಮತ್ತೊಂಡು ಹಣ ಎಂಕ್ಲೆ ಒವ್ಲು ಒಂಜಿ ಪ್ರಯೋಜನ ಜನ ಕಾತಂಡು ಎಂಕ್ಲೆ ಇತ್ತ ಈ ಭಕ್ತಿಯರ್ನ ದಿಂಜ ಭಕ್ತಿಯರ್ ಬರ್ಪನೇಡು ಎಂಕ್ಲೆಗೆ ಭಾರಿ ಒಂದು ತೊಂದರೆ ಆಗ್ಬಿಟ್ಟು ಬಕ ಎಂಕ್ಲ ಗುರುಸ್ವಾಮಿ ಅರೆ ಒಂಜಿ ಆಸೆ ಇತ್ತಂಡು ಅದು ಸಾಧಾರಣ ಒಂದು 2006 ಅರೆಗೊಂಜಿ
ಹೆಂಗೊಂದು ಗಂಜಿ ಕೊರಡು ಸ್ವಾಮಿನಕ್ಲೆಗೆ ಮಧ್ಯಾಹ್ನಕ್ಕೆ ಹೋಟ್ಲ್ ಮತ್ತದಲ್ಲ ಇಜ್ಜಿ ಗಂಜಿ ಕೂಜಿ ಸ್ವಾಮಿನಕ್ಲೆ ಗಂಜಿ ಕೊರಡು ಅದನ್ನೊಂದು ಆಸೆ ಇತ್ತು ಏನು ಗಂಜಿ ಕೊರಪೆ ಒಂಜಿಂದು ಆ ಟೈಮ್ ಗಂಜಿ ಕೊರಪೆ ಅಣ್ಣಾಗ ಅರೆಗೆ ಒಂಚೂರು ಹುಷಾರು ಜನಾಂಡು 2006 ಅಪ್ಪಕಂಡೇರು ಐನ ನಿಕ್ಲೆ ಉತ್ಸವ ಟೈಮ್ ಮೂಚಿಕೊಂಡ್ಲ ಅರಿ ನೋಡ್ಲೇದು ಅಪ್ಪ ಎಂಕ್ಲು ತಾನೆ ಮಂತ ಬಂಡ ಎಂಕ್ಲು ಆ ಗಂಜಿನ ಕೊರೋಡು ಬಂಡ ಎಂಕ್ಲು ಸ್ಥಾಪನೆ ಅಂತ 2006 ಇತ್ತೆ ಒಂದು 10 ವರ್ಷ ಅಂಡು ಅಪ್ಪ ಗಂಜಿ ಕೊರ್ದು ಕೊರ್ನ ಮನೆ ಎಂಕ್ಲು ಐನ ವಿಶೇಷವಾದ ಮನಸ್ಸು ಪಾಯ ಅವೇ ಟೈಮ್ ಆ ಗುರುಸ್ವಾಮಿ ಎಂಕ್ಲೆಗೆ ಅರ್ನೊಂದು ಆಸೆನು ಎಂಕ್ಲು ಈಡೇರಿಸಿ ಆಂಡ ಆ ನೇನು 2 ಇಯರ್ ಮಾತ್ರ ಯಾರಿಗೆ ಆತಜಿ ಅವೇ ವರ್ಷ ಸೆಪ್ಟೆಂಬರ್ ತೀರ್ಬೋಯ್ರು ಎಂಕ್ಲು ನವಂಬರ್ ಅನ್ನ ಅದನ್ನು ಸ್ಟಾರ್ಟ್ ಮಂತ ಸಾಧಾರಣ ಒಂದು 10ನೇ ವರ್ಷ ಅಂದು ಅನ್ನಿಸ್ತಾ ಮಂತದ ಐತೆ ಭಾರಿ ವಿಶೇಷವಾದ ದಾನಿಯಲ್ಲಿ ಮಾತ್ರ ನೆಗೆ ಸಾರ್ವತ್ರಿಕವಾದ ಪರ್ಮನೆಂಟ್ ನೆಗೆ ದಾನಿ ನೊಕ್ಲೇರಿ ಈ ನೆಗೆ ಇದಲ್ಲ ಎಂಕ್ಲ ಮಂದಿರೋದಲ್ಲ ಹೋಗಿ ಅವೇ ಆ ಕಾಸು ಡೇ ಮಂತ ಹೆಂಗೆ ಸಾಧ ಒಂದು 2 ಲಕ್ಷ 3 ಲಕ್ಷ ರೂಪಾಯಿ ಬರ್ಕೊಂಡು ಈ ಅನ್ನದಾನಗೆ ಅಂಚ ಆ ನೇನು ಎಡ್ಡೆ ಮಂತಂದು ಬಂದಪ್ಪ ಓಕೆ ಎಂಕ್ಲೆ ಒಂದು ತೊಂದರೆ ಬಂಡ ಇದು ಒಂದೇ ಒಂದು ಎಂಕ್ಲೆಗೆ ಜಾಗದ ಒಂದು ತೊಂದರೆ ಉಂಟು ಎಂಕ್ಲೆ ಆ ಜಾಗ ಒಂದು ಎಂಕ್ಲೆ ತಿಕ್ಕ ನಾನು 25 ಸೆನ್ಸ್ ಜಾಗ ಉಂಟು ಹೇಗಿತ್ತೆ ಆಂಡ ಈ ಎಂಕ್ಲ ಗುರುಸ್ವಾಮಿ ಒಂದು ಜಾಸ್ತಿ 6 ಬಂಡ ನಿಂಜ ನೇನು ಮಂತೀರು ಐನೈತೆ ಯಾನೈತೆ ಎಂಕ್ಲಿತೆ ಬಾಕಿದಾಗ್ಲಿ ಟೆಸ್ಟ್ದಾಗ್ಲಿ ಮಾತ್ರ ಮಂತೊಂದು ಬಂದಿಲ್ಲ ಎಡ್ಡೇರು. ಪ್ರಸ್ತುತ ಲಿಂಗಪ್ಪಗಟ್ಟಿ ಸಂಕುಳಿಗೆ ಗುರುಸ್ವಾಮಿ ನೇತೃತ್ವದಲ್ಲಿ ಅಯ್ಯಪ್ಪನ ಈ ಸನ್ನಿಧಾನದಲ್ಲಿ ಅಯ್ಯಪ್ಪ ವೃತಾಧಾರಿಗಳು ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ಳುತ್ತಿದ್ದಾರೆ. ಈ ಬಾರಿಯ ಮಕರ ಸಂಕ್ರಮಣದಂದು ಹಲವು ಸಂಖ್ಯೆಯ ಶಬರಿಮಲೆ ಯಾತ್ರಾರ್ಥಿಗಳು ಈ ಕ್ಷೇತ್ರದಿಂದ ಶಬರಿಮಲೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಈ ವೇಳೆ ವೃತಾಧಾರಿಗಳು ಸುಮಾರು 48 ದಿವಸಗಳ ಕಾಲ ವೃತಾಚರಣೆಯಲ್ಲಿದ್ದು ಬಳಿಕ ಇರುಮುಡಿ ಕಟ್ಟಿಕೊಂಡು ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ಳುತ್ತಾರೆ. ಈ ಸಂದರ್ಭ ಗುರುಸ್ವಾಮಿಯವರು ಎಲ್ಲ ರೀತಿಯ ನಿಯಮಕ್ಕೆ ತಕ್ಕುದಾದ ರೀತಿಯಲ್ಲಿ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಒಬ್ಬೊಬ್ಬರೇ ಇರುಮುಡಿಯನ್ನು ಹೊತ್ತುಕೊಂಡು ಅವರ ಮನೆ ಮಂದಿಯರನ್ನೆಲ್ಲ ಸ್ವಲ್ಪ ಸಮಯಕ್ಕೆ ಮನಸ್ಸಿನಿಂದ ಮರೆಮಾಚಿ ಒಂದೊಂದೇ ಹೆಜ್ಜೆಯನ್ನ ಇಟ್ಟುಕೊಂಡು ಅಯ್ಯಪ್ಪನ ಆ ಸನ್ನಿಧಾನಕ್ಕೆ ತೆರಳುವ ದೃಶ್ಯ ನಿಜಕ್ಕೂ ಮನೋಜ್ಞವಾಗಿರುತ್ತದೆ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಪಂಚಾಮೃತ ಅಭಿಷೇಕವ ಕಂಡು ಪುಲಕಿತಗೊಂಡಿತು ಹೃದಯ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಸಾಗರ ಶಯನನ ಕಂದಗೆ ಕ್ಷೀರಾಭಿಷೇಕವ ನೋಡಿ, ಹಾಲು ಮನಸ್ಸಿನ ಹರಿಹರ ಪುತ್ರಗೆ ಹಾಲಿನ ಮಜ್ಜನ ನೋಡಿ, ಮೋಹಕ ರೂಪಗೆ ಪ್ರಣವ ಸ್ವರೂಪಗೆ ಮೊಸರಿನ ಅಭಿಷೇಕ ಇಲ್ಲಿ. ಮಹಿಷಿಯ ಕೊಲ್ಲಲು ಧರೆಗಿಳಿದವನ ಮಹಿಮೆಯ ಕಂಡೆನು ಇಲ್ಲಿ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ತಪ್ಪದೆ ಭಕ್ತರ ಕಾಯುವ ದೇವಗೆ ತುಪ್ಪದ ಅಭಿಷೇಕ. ರಾಜ್ಯ ತೊರೆದು ಭಕ್ತಿ ರಾಜ್ಯವ ಆಳುವಗೆ ಆಜ್ಯದ ಅಭಿಷೇಕ. ಅಕ್ಕರೆಯಿಂದ ಪೊರೆಯುವ ಸ್ವಾಮಿಗೆ ಸಕ್ಕರೆ ಅಭಿಷೇಕ. ಮುಕ್ಕಣ್ಣನ ಸುತ ಮೂಲೋಕನುತನ ನೋಡಿರಿ ಸೌಂದರ್ಯವ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ.
ಮಧು ಅಭಿಷೇಕವ ಕಂಡೆ. ತಾಯ ತಲೆ ಶೂಲೆ ನಾಟಕಕ್ಕೆ ಹುಲಿ ಹಾಲನ್ನು ತಂದೋನ ಕಂಡೆ. ಪಂಪೆಯ ಪವಿತ್ರ ಗಂಗೆಯ ಶುದ್ಧೋದಕದಲ್ಲಿ ನಾಮಿಂದೆ. ಪಂಚಾದ್ರಿನಾಥನ ದರ್ಶನದಿಂದ ಪುನೀತನಾದೆನು ಹಿಂದೆ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಪ್ರತಿ ಯಾತ್ರೆಯು ತನ್ನ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಈ ಯಾತ್ರೆಯನ್ನ ಕೈಗೊಳ್ಳುತ್ತಾನೆ. ಶ್ರೀ ಅಯ್ಯಪ್ಪ ಮಂದಿರದಲ್ಲಿ ಅಯ್ಯಪ್ಪನ ಜೊತೆಗೆ ಶ್ರೀ ನಾಗದೇವರು ನೆಲೆಗೊಂಡು ಸನ್ನಿಧಾನಕ್ಕೆ ಬರುವ ಸಕಲ ಭಕ್ತರನ್ನ ಕಾಯ್ದುಕೊಂಡು ಬರುತ್ತಿದ್ದಾರೆ. ಒಟ್ಟಿನಲ್ಲಿ ಅಯ್ಯಪ್ಪ ವೃತ್ತಾಧಾರಿಗಳ ಆಶ್ರಯ ತಾಣವಾಗಿರುವ ಶ್ರೀ ಕ್ಷೇತ್ರ ದಿನ ಕಳೆದಂತೆ ಅಭಿವೃದ್ಧಿಯ ಪಥದತ್ತ ಮುನ್ನುಗ್ಗುತ್ತಿದೆ. ಭಕ್ತರ ಭಕ್ತಿಯ ಪರಾಕಾಷ್ಠೆಯಿಂದ ಊರ ಪರವೂರ ಭಕ್ತರ ಸಹಕಾರದಿಂದ ಶ್ರೀ ಕ್ಷೇತ್ರದ ಮಹಾತ್ಮೆ ಜಗದಗಲಕ್ಕೂ ಪಸರಿಸಿದೆ ಎಂದರೂ ತಪ್ಪಾಗಲಾರದು. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ. ಇಷ್ಟೊತ್ತು ನೋಡಿದ್ರಲ್ವಾ ವೀಕ್ಷಕರೇ, ಭಕ್ತಿಯ ಶುದ್ಧದ ಮನಸ್ಸೊಂದಿದ್ದರೆ ಸಾಕು, ಎಲ್ಲವನ್ನ ಕೂಡ ಭಕ್ತಿಯಿಂದ ಸಾಧಿಸಲು ಸಾಧ್ಯ ಅನ್ನೋದಕ್ಕೆ ಕೋಟೆಕಾರ್ನಲ್ಲಿರುವಂತಹ ಈ ಅಯ್ಯಪ್ಪನ ಸನ್ನಿಧಾನವೇ ಸಾಕ್ಷಿ. ಹೌದು ವೀಕ್ಷಕರೇ, ಇದು ಇವತ್ತಿನ ದೈವದೇವರು ಸಂಚಿಕೆ. ಮತ್ತೆ ಇಂತಹುದೇ ಒಂದು ಸುಪ್ರಸಿದ್ಧ ಕ್ಷೇತ್ರದೊಂದಿಗೆ ನಾವು ಇದೇ ದೈವದೇವರು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀವಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್. ಹಾಗೆಯೇ ಲಾಗಿನ್ ಮಾಡಿ v4news.com. ವಂದನೆಗಳು.